ಬರ್ತಿದ್ದಿಲ್ಲಪ್ಪ, ಅಲ್ಲೇ ನಿಮ್ಮನಿಗೆ ಬರ್ತಿದ್ದಿಲ್ಲ, ಅಲ್ಲೇ ವ್ಯವಹಾರ ಕುದುರ್ತಿದ್ವಲ್ಲಪ್ಪ, ಮತ್ತೆ ಇಲ್ಲಿ ಮಠ ಬರ್ಬೇಕು. ಎಲ್ಲಿ ಮಾಡಿದ್ರಿ ಏನ್ ಬೇ ಅಂದಂಗ ನಿಮ್ಮ ಅಣ್ಣ ಇಲ್ಲನೋ ಮನ್ಯಾಗ? ಏನ ನಾನು ನಿನ್ನ ಮುಂದೆ ಅಂದಿದ್ದಿಲ್ಲ, ಮತ್ತೆ ಹಿಂಗಪ್ಪ ಅದು ಒಳಗೆ ಹಿಂಗೆಲ್ಲ ನಡೆದತಿ ಅಂತ ಹೇಳಿದ್ದಿಲ್ಲ. ಅಣ್ಣ ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟಾನ. ಯಾ ಮಕ್ಕಳು ಯಾ ಹೆಂಡ್ರು ಅಂತೇಳಿ ಇದನ್ನ ಮಾಡ್ಕೊಂಡನವ. ಎಲ್ಲ ನಿಮಗೆ ಗೊತ್ತಿದ್ದಿದ್ದು ಮಾತಾಯ್ತಲ್ಲಪ್ಪ. ಮಕ್ಕಳು ದೊಡ್ಡ ಅದು ನಮ್ಮ ವೈನಿ ನಮ್ಮ ಅಣ್ಣನ ಬಿಟ್ಟು ಹೋಗ್ಬಿಟ್ಲಪ್ಪ ಮಕ್ಕಳನ್ನ ಕರ್ಕೊಂಡು. ಮತ್ತು ನಮ್ಮ ಅಣ್ಣಗೆ ಮನ್ಯಾಗ ಮರ್ಯಾದೆನೂ ಇಲ್ಲ. ಮತ್ತು ಅದಕ್ಕೆ ಅವ ಮನಸ್ಸು ನೂಸ್ಕೊಂಡ ಈ ತೀರ್ಮಾನಕ್ಕೆ ಬಂದು ನೋಡು. ಅದು ಖರೇನಾ, ಆದ್ರೂ ನಿಮ್ಮ ಅಣ್ಣನು ಒಂದ್ ಸ್ವಲ್ಪ ಎಡ್ಪಿಸದನ್ ಬಿಡವ. ಏನ ಒಳಗಿನ ಹಕ್ಕಿಕತನ ಬೇರೆ ಇರ್ತಾವೆ. ಈಗ ನಿಮ್ಮಂತಾರ ಇದ್ರಿಗೆ ಅವು ಬೇರೆ ಹೇಳ್ಬಿಟ್ಟಿರ್ತಾರ, ನೀವು ಅದನ್ನ ಸತ್ಯ ಅಂತ ನಂಬಿಟ್ಟಿರ್ತೀರಿ. ಒಳಗ ನಮ್ಮ ಅಣ್ಣಗ ಕುತ್ತಿಗೆ ಊರ್ಲ ಬಾಳಿತ್ಯಪ್ಪ. ಏನ ನಮ್ಮ ವೈನಿ ಹಗರ ಕಾಡ್ತಿದ್ದಿಲ್ಲ ನಮ್ಮ ಅಣ್ಣನ. ನೀಲವ ಅಂತಕ್ಕೆ ಏನು ಅಲ್ಲಿ ಬಿಡವ. ಮತ್ತು ನಾವು ಇಂದ ಮೊನ್ನೆ ನೋಡಿವೆ ಆಕಿ, ಮತ್ತು ನಡೆಯಕ್ಕೆ ಬಂದಾಗಿಂದ ನೋಡಿವಿ ಅಂತ ಹೆಣ್ಮಾಳ ಏನು ಅಲ್ಲಿ ಬಿಡ ಆಕಿ. ಆಕಿನ ನೋಡಕತ್ತಾರ ನಿಮ್ಮ ಅಣ್ಣನ ಎಡ್ಪಿಸ್ ಮತ್ತು. ಏನ ಅದು ಒಳಗಿನ ಹಕ್ಕಿಕತನ ಬೇರೆನಪ್ಪ. ಅವು ಗೊತ್ತಾಗಂಗಿಲ್ಲ ಅಣ್ಣ. ನಮ್ಮ ಅಣ್ಣ ಒಳಗ ಭಾಳ ಅನ್ಕೊಂಡ್ ಹಕ್ಕಿದ್ದ. ಏನು ಗೊತ್ತಾನೆ ಅಣ್ಣ, ಮಕ್ಕಳು ಕೈಗೆ ಬಂದ್ವ ಏನ, ಒಳಗ ನಮ್ಮ ಅಣ್ಣನ ತಿಳ್ತಿದ್ಲಪ್ಪ. ಚಂದಾಗ ಅಡಿಗೆ ಮಾಡಿ ಹಾಕಿದ್ದಿಲ್ಲ ಅಣ್ಣ. ಅದು ಯಾರ ಮುಂದೆ ಹೇಳ್ಕೊಬೇಕಪ್ಪ. ಮತ್ತು ಈಕಿ ಮನ್ಯಾಗ ಮರ್ಯಾದೆನೂ ಕೊಡ್ತಿದ್ದಿಲ್ಲ. ಮುನಿ ಬಂದ್ರೆ ಯಾಕೆ ಅನ್ಬೇಕ ಗಂಡಗ. ಅದು ನಮ್ಮ ಅಣ್ಣ ಅಲ್ಲಿ ಇಲ್ಲಿ ದುಡ್ಕೊಂಬಂದು ಹಾಕಿ ಮಕ್ಕಳನ್ನ ಇಷ್ಟು ಜೋಪಾನ ಜತ್ನ ಮಾಡ್ತು. ಮಕ್ಕಳನ್ನ ತನ್ನ ಕೈಯ ತೊಗೊಂಡು ವಯಸ್ಸು ಬಂದಿನ ತನ್ನ ಕೈಯ ತೊಗೊಂಡ್ಬಿಟ್ಲು. ತೊಗೊಂಡು ಮಕ್ಕಳ ಕೈಲೇ ಮನ್ಯಾಗ ಅಣ್ಣ ಮಕ್ಕಳ ಎದುರು ನಿಂತು ಬಿಟ್ರು. ಒಂದು ಸತಿ ಬಡ್ದಾರ್ಯಪ್ಪ ಕದ ಹಾಕಿ ನಮ್ಮ ಅಣ್ಣನ. ಏನು ಕೇಳ್ತೀರಿ? ಯಾರ ಮುಂದೆ ಹೇಳ್ಕೊಬೇಕಪ್ಪ ಇದನ್ನ ಹೇಳ್ರಿ ನೋಡುನು. ಹೇಳಿದ್ರ ಸುಮಾರ ಎಲ್ಲ ಒಳಗೆ ಮುಚ್ಕೊಂಡು ಇಟ್ಕೊಂಡು ಈಗ ನೋಡು ಈ ಪರಿಸ್ಥಿತಿ ಬಂದು ನಿಂತಾನು ನಮ್ಮ ಅಣ್ಣ. ಅಲ್ಲ ಅಲ್ಲ ಅಲ್ಲ, ಹಿಂಗೆಲ್ಲ ಐತೆನವ. ನಮಗೆ ಒಳಗಿನ ಹಕ್ಕಿಕತ್ತು ಗೊತ್ತಿದ್ದಿದ್ದಿಲ್ಲ ಬಿಡ್ಬೇ ಮಾದೇವಿ. ಅದಪ್ಪ ಮತ್ತು ಮ್ಯಾಗ ಕಂಡಿದ್ದನ್ನು ನೀವು ಹೇಳಾರ. ಇಷ್ಟೆಲ್ಲ ಒಳಗೆ ಗುದುಮುರುಗಿದ್ದು ಏನು ಮಾಡೋದು. ಅದಕ್ಕೆ ನಮ್ಮ ಮಾವ ತಲೆ ಚಿಟ್ಟು ಹಿಡಿದು ನನ್ನ ಹೆಂಡತಿ ಹೆಸರಲ್ಲಿ ಹೊಲ ಬರೋದನ್ನ ಇನ್ನು ಮುಂದಾದರೂ ಬಂದು ಇನ್ನು ಜಗಳ ತಗೋತಾರ ಅಂತೇಳಿ ಅವಂಗ ಜೀವಕ್ಕೆ ಅಪಾಯನೂ ಐತಿ. ಅದು ಹಿರೇ ಹುಡುಗ ಐತಲ್ಲ, ಗನ ಬೆರಕಿದಾನವ. ಫೋನ್ ಹಚ್ಚಿ ನಮ್ಮ ಮಾವಗ ಬೆದರಿಕೆ ಹಾಕನ. ಏನು ಕೇಳ್ತಿ? ಅದಕ್ಕೆ ನಮ್ಮ ಮಾವ ಈ ಹೊಲ ಮಾರಿ ಬಿಡ್ರಿ ಅಂತೇಳಿ ಹೇಳಿದ್ನಪ್ಪ. ಅದಕ್ಕೆ ನಾವು ಮಾರಾಕತ್ವಿ ಬಂಗಾರದಂಥ ಹೊಲ. ನಮಗೂ ಮನಸ್ಸು ಇದ್ದಿದ್ದಿಲ್ಲ, ಏನು ಮಾಡೋದು. ಈಗ ನಮ್ಮ ಮಾವನ ಹೇಳಕತ್ತಾನಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ, ಹೌದಿಲ್ಲ? ನೋಡಪ್ಪ ನಮಗೂ ತವ್ರ ಮನಿದು ತಿನ್ಬೇಕಂತ ಆಸೆ ಏನಿಲ್ಲಪ್ಪ. ನನಗೂ ದೇವರು ಜಗ್ಗು ಕೊಟ್ಟು ಮರ್ತಾನ. ನಮ್ಮ ಅಣ್ಣಗ ಜೀವ ಬೆದರಿಕೈತಿ. ಏನ ಒಂದಿಟ್ಟು ತಿಳ್ಕೊಂಡಾರ ಅಂತೇಳಿ ನಮ್ಮ ಅಣ್ಣ ನನ್ನ ಹೆಸರಲ್ಲಿ ಹೊಲ ಬರೋದ್ರ ಈಗ ನಮ್ಮ ಅಣ್ಣನ ಕೊಲೆ ಮಾಡ್ತೀವಿ ಅಂತೇಳಿ ನಿಂತು ಬಿಟ್ಟಾರಪ್ಪ. ಅದಕ್ಕೆ ನಮ್ಮ ಅಣ್ಣ ಹೆದರಿ ಇವ್ರಿಗೇನು ಬೇಡ ಅಂತೇಳಿ ಈಗ ಹೊಲ ಮಾರಕತ್ತಾನ ನೋಡು. ಅದಕ್ಕೆ ಈಗ ಊರಾಗ ಯಾರಿಗೂ ಸುದ್ದಿ ಮಾಡಿಲ್ಲ ನಾವು. ಓ, ಇಷ್ಟೆಲ್ಲ ಐತೆನವ. ನಮ್ಗೆ ಇದೆಲ್ಲ ಗೊತ್ತೈದಿದ್ದಿಲ್ಲ ತಗೋ. ಬಾಯ್ ಬಿಟ್ಟು ಹೇಳಿದ್ರೆ ಗೊತ್ತಾಗತ್ತಾ ನಾವು ಮುಚ್ಕೊಂಡು ಎಷ್ಟು ದಿನ ಅಂತ ಹೋಗುನು ಹೇಳಿ ನೋಡುನು. ಎಲ್ಲಿ ಮಟ್ಟ ಮುಚ್ಚಂದ್ರೆ ಮುಚ್ಚತ್ ಹೇಳಿ ಅದಕ್ಕೆ ಇದನ್ನ ಒಂದಿಟ್ಟು ಮಾರಿ ಅತ್ತಾಗ ನಮ್ಮ ಊರ ಕಡೆ ಕರ್ಕೊಂಡು ಹೋಗ್ಬಿಡ್ತೀನಪ್ಪ ನಮ್ಮ ಅಣ್ಣನ. ಆದ್ರೆ ಅವ್ನ ರೊಕ್ಕ ನಾ ಏನು ಮುಟ್ಟಂಗಿಲ್ಲಪ್ಪ, ಅವ್ನ ಹೆಸರು ಇಡ್ತೀನಿ ನಾಳೆ ಅವ್ರ ಮಕ್ಕಳಿಗೆ ಅವ್ರಿಗೆ ಅಲ್ಲೇ ಇರೋಲ್ಲಕ್ಕ. ಆದ್ರೆ ನೋಡಪ್ಪ ನನಗೆ ಬೆನ್ನಿಗೆ ಬಿದ್ದ ಅನ್ನ ನಾ ಹೆಂಗೆ ಬಿಡೋಕ್ಕಾಗತ್ತಪ್ಪ. ಅವ್ರು ಹೆಂಡ್ರು ಬಿಡ್ಬೋದು, ನಾ ಹೆಂಗೆ ಬಿಡೋಕ್ಕಾಗತ್ತ? ಹೌದು, ನಿನ್ನಂತ ತಂಗಿ ಪಡಿಬೇಕಂತ ಪುಣ್ಯ ಮಾಡ್ಯಾನವ. ಈಗ ಸುಳ್ಳಲ್ಲಿ ನೋಡು ಮರೆ, ಅದೇನೋ ಅಂತಾರಲ್ಲ, ಹೊಟ್ಟೆ ಹುಟ್ಟಿದ್ ಒಂದು ಒಯ್ರಿ ಅಂತ, ಬೆನ್ನಿ ಬಿದ್ದಿದ್ದು ಒಂದು ಒಯ್ರಿ ಅಂತ. ಈಗಿನ ಕಾಲದಾಗ ಯಾ ಮಕ್ಕಳು ಯಾ ಹೆಂಡ್ರು ಯಾ ಹತ್ತಿಕೊಳ್ಳು ಮರಯ್ಯ. ಮತ್ತು ಇದಕ್ಕೆ ನೋಡಪ್ಪ ಊರಾಗ ಸುದ್ದಿ ಮಾಡಬೇಡ್ರಿ ಅಂತೆ. ಮತ್ತು ಮುಂದೆ ಗೊತ್ತಾಗೇ ಆಗತ್ತೆ. ಅದಕ್ಕೆ ಇದನ್ನ ಒಳಗೆ ಮುಗಿಸೋಣ ಅಂತ ವ್ಯವಹಾರನ. ಅಥವಾ ನಾವು ಯಾರ ಮುಂದೆ ಸುದ್ದಿ ಮಾಡಿಲ್ಲ, ನಮ್ಮ ಮನೆಗೂ ಹೇಳ್ಬಿಡ್ತೀನಿ ಯಾರಿಗೂ ಸುದ್ದಿ ಮಾಡಬೇಡ್ರಿ ಅಂತೇಳಿ ಅಲ್ವಾ. ಈಗ ನೀನು ಅದ ಇದಕ್ಕೆ ಪಟ್ಟು ಹಿಡ್ಕೊಂಡು ಕುಂತ ಹೆಂಗ ಮಸಾರಿ ಭೂಮಿ ಯಪ್ಪ. ಒಮ್ಮೆ ನೋಡಿಲ್ಲ ಶೇಂಗಾ ಹೋಗದೆ ಅಂದ್ರೆ ನೋಡು ಅದು ಆ ನಮೂನಿ ಬೆಳಿತೈತಿ ನಮ್ಮ ಅಣ್ಣನ ಹೊಲ. ನಿಂದು ನಸೀಬ ಕುಲಾಯಿಸ್ತೈತಿ. ಅದಕ್ಕೆ ನಾನು ಹೇಳಿದ್ಯಪ್ಪ. ನೋಡು ತಗೋ, ನೀನು ನನಗೇನು ಹೊರಗನೇವಲ್ಲಪ್ಪ, ನೀನು ನಮ್ಮ ಅಣ್ಣ ಇದ್ದಂಗೆ. ಅದಕ್ಕೆ ಬಿ ಒಂದಿಟ್ಟು ಕಡಿಮೆ ಮಾಡು. ಊರಾಗ ಯಪ್ಪ ಮೊನ್ನೆ ಇವರು ಬೋಳಗೌಡರು ಬಸನಗೌಡ್ರಿಗೆ ಮಾರಿದ್ರಲ್ಲಪ್ಪ 18 ಲಕ್ಷ ರೂಪಾಯಿಗೆ ಮಾರಿದ್ರು. ಈಗ ನಾನೇ ನಿಮ್ಗೆ ಒಟ್ಟು ಹೇಳಿಲ್ಲಲ್ಲಪ್ಪ 16 ಲಕ್ಷ ರೂಪಾಯಿ ಕೇಳೀನಿ. ನೋಡ್ವಾ, ಅವ್ರಿಗೂ ಬೇಡ ನಿನಗೂ ಬೇಡ. ನಾವೊಂದು ಮಾತು ಹೇಳ್ತೀನಿ, ಅಟ್ಟು ಕುಂಗಿಸ್ಕೊಂಬಿಡು. ಬ್ಯಾಡ್ರಿ ಮತ್ತು ನಮ್ಮ ಮಾವರು ಏನಂತಾರ ಏನು ಇಲ್ಲ. ಈಗ ನಮ್ಮ ಕೇಳಲ್ಲ, ಅಷ್ಟಕ್ಕೆ ಮುಗಿಸ್ಕೊಂಡ್ಬಿಡ್ರಿ, ಬರೋಬ್ಬರಿ ಐತದ. ಹಂಗಲ್ಲೋದು. ನೀವು ಒಂದ ಇದನ್ನ ಅಂಕಿ ಹಿಡ್ಕೊಂಡು ಕುಂತ್ರಿ ಹೆಂಗ? ಬ್ಯಾಡ ತಂಗಿ, 15ವರೆಗೆ ಮುಗಿಸ್ಕೊಂಬಿಡ್ರಿ. ಆದರೂ ಭಾಳ ಕಡಿಮೆ ಆತಪ್ಪ. ಏನವ ನೀನು ನಮ್ಮ ತಂಗಿದ್ದಂಗ ನೋಡವಾ,
ನೋಡ್ಬಿಡು ಒಂದಿಟ್ಟು. ಆಯ್ತು ತಗೋರಪ್ಪ. ನನಗೂ ಕಾಗದ ಪತ್ರದಾಗ ಗೊತ್ತಾಗಂಗಿಲ್ಲ ಅಭಿ. ಇವು ನಮ್ಮ ಮಕ್ಳು ಭಾಳ ಕಲ್ತಿಲ್ಲ, ಅವಕ್ಕೂ ಗೊತ್ತಾಗಂಗಿಲ್ಲ. ಅದಕ್ಕೆ ಇವ ಶಂಕರಪ್ಪನ ಕರ್ಕೊಂಡ್ಬಂದೆ ನಾನು. ಅದು ಕಾಗದ ಪತ್ರ ಕೊಡ್ತೀರೇನು? ರೀ ಹೋರಿ ಕಾಗದ ಪತ್ರ ತೊಗೊಂಬರ್ರಿ. ಲಘು ಲಘು ರೊಕ್ಕ ಇಸ್ಕೊಂಡು ಇದನ್ನು ಸುದ್ದಿ ಮಾಡ್ಕೊಂಡ್ಬಿಡ್ಬೇಕು. ಶಂಕರಪ್ಪಣ್ಣ ಒಂದಿಟ್ಟ ಬಾ ಇಲ್ಲಿ. ಹೇಳ್ಬೇ ಮಾದೇವಿ. ಅದು ಏನ ಮತ್ತು ಇದನ್ನ ಊರ ಸುದ್ದಿ ಮಾಡಬೇಡಪ್ಪ. ಹ್ಞೂ ನಾ ಇಲ್ಲೇ ನನ್ನ ಹೆಸರಲ್ಲಿ ಬರ್ಕೊಟ್ಟನ ನಮ್ಮ ಅಣ್ಣ, ನಾ ಬಿಟ್ಟು ಕೊಟ್ಬಿಡ್ತೀನಿ. ಮತ್ತು ಅದ್ರಾಗ ಎಲ್ಲ ಏನೈತಿ ಹೌದಿಲ್ಲ? ಹಾಗೆಲ್ಲ ಬರಂಗಿಲ್ವೇ? ಅದು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಅದನ್ನೆಲ್ಲ ಹೊಲ ಬಿಟ್ಕೊಡ್ಬೇಕಾಗತ್ತಾ? ಅದು ಹೆಂಗೆ? ಆ ಪೇಪರ್ ಮ್ಯಾಗ ನಮ್ಮ ಅಣ್ಣಂದು ಸಹಿ ಐತಿ. ಹ್ಞೂ ನಾನು ಸಹಿ ಹಾಕ್ಕೊಟ್ರೆ ಮುಗಿಯಂಗಿಲ್ಲ ಏನ? ಅವು ಎಲ್ಲ ಮತ್ತು ಮುಂದೆ ನಾಳೆ ಅವು ನಿಮ್ಮ ಅಣ್ಣನ ಮಕ್ಳು ಅವು ಬಂದು ನಿಂತ್ರ ಮತ್ತು ಅವಂಗೆ ಹೊಡೆದು ಬೀಳೋದು ಬೇಡಲ್ಲ, ಅದಕ್ಕೆ. ಹ್ಞೂ ಆತು ಏನು ಆದ್ರೆ ಇದು ಮತ್ತು ರಿಜಿಸ್ಟ್ರೇಷನ್ ಆಗೋ ಮಟ್ಟ ಊರಾಗ ಎಲ್ಲ ಸುದ್ದಿ ಮಾಡಬೇಡ್ರಪ್ಪ. ಹ್ಞೂ ಈಗ ಒಂದಿಟ್ಟು ರೊಕ್ಕ ಕೊಟ್ರೆ ಬೀಸಕತಿ. ಈಗ ಕಾಲಾಗ ನನ್ನ ಮಗಳದು ಲಗ್ನ ಮಾಡಿರ್ತೆ. ಈಗ ನನಗೂ ಕೈಯಾಗ ರೊಕ್ಕಿಲ್ಲ. ಅದಕ್ಕೆ ಅನ್ನ ಅವನ್ನ ಇಸ್ಕೊಂಡು ನೀ ಬಳಸ್ಬರವ, ಮುಂದೆ ನನಗೆ ಕೊಡಾಕಂತಿ ಅಂತಂದಾನ. ಅದಕ್ಕೆ ಒಂದಿಟ್ಟು ರೊಕ್ಕ ಕೊಟ್ರೆ ಬೀಸಕ್ಕಿತ್ತೇನ? ಅಲ್ಲಿ ಹೆಂಗಾಗುತ್ತಾ? ಅಯ್ಯೋ ನಾ ಏನು ಹೊರಗೆ ನಿಕ್ಕೇನಪ್ಪ, ನಿನಗೆ ಗೊತ್ತಿಲ್ಲ ನಮ್ಮ ಸಭಾ. ಈಗ ಒಂದು 15 ಲಕ್ಷ ರೂಪಾಯಿ ಕೊಡ್ರೆ ಮತ್ತು ಮುಂದೆ ಕೊಡಾಕಂತ್ರ ಅದೆಲ್ಲ ಸುದ್ದಾಗಿಂದ ನಾವೇನು ಊರು ಬಿಟ್ಟು ಹೋಗ್ತೀವನ? ಅಲ್ಲ ಇಲ್ಲೇ ಇರ್ತೀವಲ್ಲ. ಹೋದ್ರು ನನ್ನ ಗಂಡ ಮನ್ಯಾಗ ಹೋದ್ರು ನಿಮಗೆಲ್ಲ ಊರು ಗೊತ್ತೈತಿ, ಎಲ್ಲ ಗೊತ್ತೈತಿ ಹೌದಿಲ್ಲ? ಹೌದವಾ? ತಡಿ ಮಾತಾಡ್ತೀನಿ ತಡಿ ಅವನ ಹತ್ರ. ಎಲ್ಲಪ್ಪ ಮತ್ತು ಅಡ್ವಾನ್ಸ್ ಆಗಿ ಒಂದು 15 ಲಕ್ಷ ರೂಪಾಯಿ ಕೊಡು ಅಂತಾಳೆ ಮಾದೇವಿ. ಹೆಂಗಪ್ಪ? ಅದೆಲ್ಲ ಸುದ್ದ ಅಲ್ಲ ನಾ ಕೊಡುನಂತ. ಅವ್ರದ್ದು ಏನೋ ತೊಂದರೆ ಐತಂತು, ಅದಕ್ಕೆ ಒಂದು 15 ಲಕ್ಷನಾರು ಮೇಳ ಮಾಡಿಕೊಡು ಅನ್ನಕತ್ತ ನೋಡಕ್ಕೆ ಮಾದೇವಿ. ನಾ ಎಲ್ಲ ಕೊಡ್ತೀನಿ ಅಣ್ಣ, ಮತ್ತು ಇದಕ್ಕೆ ಜವಾಬ್ದಾರಿ ನೀನ ನೋಡಪ್ಪ. ಮತ್ತು ನಡು ನೀನಾಗಿ ಅಂದ್ರೆ ಮತ್ತು ನಿಂದ ಜವಾಬ್ದಾರಿ. ನೀವು ಕರೆದಾಗ ನಾವು ಬಂದಿರ್ತೀವಪ್ಪ, ಆದ್ರೆ ನಡು ಅದಾರು ಹಡಿದು ಕೊಡ್ತಾರನು ಮಾರೇ. ನಾಳೆ ಅವರು ನಿಮಗೆ ಏನೋ ಬಂತು, ಏನೋ ಅವ್ರು ಹೊಳ್ಕೊಡ್ಲಿಲ್ಲ, ಅದು ಏನೋ ಸವಾಲ ಸುದ್ದ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಮತ್ತು ನೀವ ಕೊಡ್ರಪ್ಪ ಅಂದ್ರೆ ಏನು ಹೇಳಿವಪ್ಪ ನಾವು? ಮತ್ತು ಹಿರಿಯತನ ಮಾಡಕ್ಕೆ ಬಂದವ್ರನ್ನ ತಂದು ನಡುವಿಟ್ರಿ ಏನು ಮಾಡೋಕ್ಕಾಗುತ್ತೆ? ಏನಪ್ಪ ಒಂದು ನಂಬಿಕೆಲಿಂದ ನೋಡ್ರಿ. ನಾನು ಅಂಕರು ಇಟ್ಟು ಹೇಳ್ತೀನಿ, ನೀವು ಅವರು ನೋಡ್ಕೊರಿ. ನಿಮ್ದು ಅವ್ರದ್ದು ನಂಬಿಕೆ, ನಾವು ಅಂಕರು ನಡು ಕರೆದಿರ ನಾವು ಇಟ್ಟು ಹೇಳ್ತೇವೆ. ಏನ ನಾಯಿನ ನಿನಗೆ ಹೊರತಿಲ್ಲ. ನಾಯಿನ ಇಲ್ಲ ಊರು ಬಿಟ್ಟು ನಾನು ಹೋದ್ರು ನಮ್ಮ ಗಂಡ ಮನೆಗೆ ಹೋಗ್ತೀನಿ. ನಮ್ಮ ಗಂಡ ಮನೆಗೆ ನಿಮಗೆಲ್ಲ ಗೊತ್ತಿದ್ದಿದ್ದು ಮಾತೈತಿ. ಹಾಂ ನನಗೀಗ ಒಂದು ಸ್ವಲ್ಪ ತೊಂದರೆ ಐತಿ. ಅಂದ್ರೆ ಒಂದೀಟು ಲಗ್ನ ಮಾಡಿದ್ವಲ್ಲ, ಒಂದೀಟು ಬಂಗಾರಕ್ಕದು ಸಾಲ ಮಾಡ್ಕೊಂಡಿವು. ಹ್ಞೂ ಅದು ನಮ್ಮದು ಕೈಯಾಗಿಲ್ಲ. ಅದಕ್ಕೆ ಅನ್ನ ಹೆಂಗಾದ್ರೆ ರೊಕ್ಕ ಬರ್ತಾವಲ್ವ ಹೊಲದ್ದು, ಅದನ್ನು ನೀ ಬಳಸಿ ಹಿಂದೆಗಡೆ ಕೊಡ ಅಂದಾನ. ಏನು ಕೊಟ್ರೆ ಬೀಸಕತ್ತಪ್ಪ. ಹ್ಞೂ ಹಾಂ ತಗೋರ್ವ. ತಗೋರಿ ಇದನ್ನ ಪತ್ರ ನೋಡ್ರಿ, ಎಲ್ಲ ಸರಿ ಐತಿಲ್ಲಂತಿ. ಇವು ಕಾಗದ ಪತ್ರದ ನಮ್ಗೆ ಗೊತ್ತಾಗಂಗಿಲ್ಲಪ್ಪ. ಈಗ ಒಂದವ ಇವು ಕಾಗದ ಪತ್ರ ಅವು ಮೊದ್ಲೇಕೆಲ್ಲ ಎಲ್ಲಿದ್ದು ಮರೆ ಬರೀ ಬಾಯಿ ಮಾತಿನ ಮ್ಯಾಗ ಎಲ್ಲ ವ್ಯವಹಾರ ಕುದುರು ಬಿಡ್ತಿದ್ದು. ಅಣ್ಣ ನಾನು ಸಹಿ ಹಾಕಿವಿ ನೋಡ್ರಿ. ನನಗೆ ಭಾಳ ಕುತಿಗೆ ಗುರ್ಲೈತಿ. ಅದಕ್ಕೆ ಒಂದಿಟ್ಟು ರೊಕ್ಕ ಕೊಟ್ರೆ ಬೀಸಕತ್ತ ಏನು? ತಗೋ ಇದನ್ನ ಪೇಪರು ನಿನ್ನ ಹತ್ರ ಇಟ್ಕೋ, ರೊಕ್ಕ ಕೊಟ್ಬಿಡು ಅವನ್ನ. ಮತ್ತು ಅವರು ಎಲ್ಲ ಬರ್ದಿದ್ದ ಇದ್ರಾಗ ಐತಲ್ಲ, ಕೊಟ್ಬಿಡು. ಮತ್ತು ಅದನ್ನು ಹೊಲಾನ ಅದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬರಕ್ಕೆ ಹೋಗಿರ್ತೀವಲ್ಲ, ಅವತ್ತು ಫುಲ್ ಅಮೌಂಟು ಕೊಡಕ್ಕೆ ಬರ್ತತಿ. ಆತಾಳಪ್ಪ. ಏನ ಇದನ್ನ ಎಲ್ಲಿ ಹೊರಗೆ ಹೇಳಬೇಡ್ರಿ ಅಪ್ಪ. ಈಗ ಹೇಳಿದ್ರಿ ಅಂದ್ರೆ ನಮ್ಮ ಇನಿ ಮತ್ತು ಮಕ್ಳ ಮುಂದೆ ಹೇಳ್ಬಿಡ್ತಾಳ. ಮತ್ತು ಇದು ಹೊಲ ಮಾರೋ ಸತ್ಯಕರ ಗಪ್ ಮಾಡಿಬಿಡ್ತಾಳ. ಅದಕ್ಕೆ ಎಲ್ಲಿ ಸುದ್ದಿ ಮಾಡಕ್ಕೆ ಹೋಗ್ಬೇಡ್ರಿ. ಹಿಂದೆಗಡೆ ಎಲ್ಲ ನಿಮ್ಮ ಎಲ್ಲ ಕಾಗದ ಪತ್ರ ಸುದ್ದಾಗಿಂದ ಹಿಂದೆಗಡೆ ಹೇಳ್ರಿ ನಡೀತೈತಿ. ಏನ ಇದು ಇಲ್ಲೇ ನಮ್ಮಲ್ಲೇ ಇರ್ಬೇಕು ನೋಡಪ್ಪ. ಈಗ ನಾವು 4 ಮಂದಿ ಇದೀವಲ್ಲ, ಇಲ್ಲೇ ನೋಡು. ಇದು ಇನ್ನೊಬ್ರ ಹತ್ರ ಹೇಳುವಂಗಿಲ್ಲ. ಆತಾಳವ. ಮತ್ತು ಅನ್ನ ಎಲ್ಲರೂ ಭೇಟಿ ಆದ್ರೆ ದಡಗ್ನ ಒಂದು ಇದೆಯಪ್ಪ. ಅದು ಅಲ್ಲೇ ನನಗೆ ಈಗ ನಮ್ಮ ಅಣ್ಣನ ಮುಂದೆ ಅಲ್ಲೇ ಹೇಳ್ತೀನಿ. ಮತ್ತು ನೀ ಅಂದಿ ಏನ ಸಕ್ರಪ್ಪನ ನೀನು ಅನ್ನಕ್ಕೆ ಹೋಗ್ಬೇಡ. ಇಲ್ಲ ಅಳವ, ನಾನೇ ಕನ್ನಕ್ಕೋಲಿ. ನೀವು ಅಂತಂಬ್ರು ನಿಮ್ಮ ಏನೇನು ಇರ್ತಾವ ನೀವು ಮಾಡ್ಕೊರಿ. ಶಂಕರಪ್ಪನ ತಗೋಪ್ಪ ರೊಕ್ಕ ಕೊಡಿ ಅವನು. ಅಲ್ಲೋ ಮರೆ ನೀನ ಕೊಡ್ಬೇಕಿಲ್ಲ. ಇಲ್ಲ ನೀನ ಕೊಟ್ಬಿಡಿ ಏನು. ತಗೋರವ ಮಾದೇವಿ, ಚಂತಾಗಿ ಎನ್ಸ್ಕೋರಿ. ಅಯ್ಯೋ ಇಟ್ಟುಕೊಂಡು ಎನ್ಸಕ್ಕೆ ಏನೈತಿ ಬಿಡಿ ಅಣ್ಣ. ನನಗೆ ನಿಮ್ಮ ನಂಬಿಕೆ ಐತಿ. ಯಾಕ ನೀವೇನು ನಮಗೇನು ಹೊರ್ತದಿರೇನ? ನಾನು ಏನು ಕಡಿಮೆ ಕೊಟ್ಟಿರ್ತೀರೇನ? ಬರೋಬ್ಬರಿನೇ ಇರ್ತಾವ. ತಗೋ ಏನು. ಸರಿ ತಂಗಿ, ಬರು ನಾವು. ಏನ ನಾ ಹೇಳಿದ್ಮೇಲೆ ಯಪ್ಪ ಅದನ್ನ ಒಂದಿಟ ನೆನಪಿನಾಗ ಇಟ್ಕೊರಿಪ್ಪ. ಯಾಕೆ ಮುಂದೆ ಮಿಸ್ಗಾಕ್ ಹೋಗ್ಬೇಡ್ರಿ. ತಗೋರವ, ಬರು ನಾವು. ತಡಿ ಅಣ್ಣ, ಒಂದಿಟ್ಟು ಚಾಕ್ ಇಡ್ತೀನಿ, ಕುಡ್ದು ಹೋಗಕಂತ್ರಿ. ಬ್ಯಾಡ ತಗೋರವ, ನಮ್ದು ಮತ್ತೆ ಅಲ್ಲಿ ಒಂದು ಹಿರಿಯತನ ಬಂದತಿ, ಹೊಕ್ಕಿವು. ರೊಕ್ಕ ಹುಷಾರು ನೋಡುವ, ಚಂದಾಗಿ ಎನ್ಸ್ಕೋರಿ.
ಯವ್ವ 15 ಲಕ್ಷ ರೂಪಾಯಿ. ಅಯ್ಯೋ ಯಾರಿಗುಂಟು ಯಾರಿಗಿಲ್ರಿ ಇದು. ಆದ್ರೂ ಮೊದ್ಲೇಕ್ ಒಂದು ಪ್ಲ್ಯಾನ್ ಬೇರೆ ಹಾಕಿದ್ದಿ ಏನ್ಲಿ ರಾತ್ರಿನ ಇದನ್ನ ಪ್ಲ್ಯಾನ್ ಬೇರೆ ಮಾಡಿದಲ್ಲ. ಹಾಂ ಸುಮ್ ಕುಂದ್ರಿ. ನಾಳೆ ಅವರು ಬಂದು ಹೊಲಕ್ಕೆ ನಿಂತು ಏನು ಮಾಡೋದು ಅವ್ರ ಮಕ್ಕಳು. ಅದಕ್ಕೆ ಈಗ ಕೈಗೆ ಬಂದಷ್ಟು ತೊಗೊಂಡು ನಾವು ಜಾಗ ಖಾಲಿ ಮಾಡಿಬಿಡುನು. ಹಿಂದೆಗಡೆ ಹೊಲ ಕೊಟ್ಟ ಉಂಟು ತೊಗೊಂಡ ಉಂಟು, ನಮಗೇನಾಗೋದೈತಿ? ನಾವು ಎದ್ರಾಗ ಇಲ್ಲೇ ಇಲ್ಲ, ಅಷ್ಟಕ್ಕೂ ಕಾಗದ ಪತ್ರ ನನ್ನ ಕೈಯಾಗ ಇಲ್ಲೂ ಇಲ್ಲ. ಇಟ್ಟು ಬಂದಿದ್ದ ನಮ್ಗೆ ಹೆಚ್ಚಿಂದು ತೊಗೊಂಡತ್ತ ನಮ್ಮೂರ ಕಡೆ ಹೋಗ್ಬಿಡುನು. ನಾ ಏನಾರು ಕೇಳಕ್ಕೆ ಬಂದ್ರೆ ನಮ್ಗೆ ಗೊತ್ತಿಲ್ಲ ಅಂತೆ ಬಗಲಿ ಎತ್ತಿ ಬಿಡೋದು ಅಟ್ಟ. ಏನು ತಿಳಿಲಿ ನಿಂದು? ತಲಿ ಅಂದ್ರೆ ತಲಿ ನೋಡ್ಲಿ ಮಾದಿ ನಿಂದು. ಮತ್ತ ನಡ್ರಿ ಹೋಗುನ್ ನಾವಿನ್ನು. ನೀವು ಇಂಥದ್ದೆಲ್ಲ ಮಾಡಕತ್ತೀರಿ ಚಂದ ಇರ್ತತನ? ಮಾವಂಗ ಮೋಸ ಮಾಡಕತ್ತೀರಿ? ತಡಿ ಮಾವ ಬರ್ಲಿ ಹೇಳ್ತಾನೆ. ಯವ್ವ ಇದೆಲ್ಲ ಮಾಡಕತ್ತಿದ್ದು ನಿನ್ನ ಒಳ್ಳೇದಕ್ಕೆ ಮತ್ತು ಹಂಗೆ ಮಾಡಿಗಿಡಿ. ಸುಮ್ಮನೆ ಇರು. ತಂಗಿ ನಿನ್ನ ಗಂಡ ಕ್ಯಾನ್ಲ ಅವನೊಟ್ಟು ರೊಕ್ಕ ಕೊಟ್ಟು ಬಿಡ್ತೀವಿ. ಈ ಒಟ್ಟು ನಿನಗೆ ತೊಗೊಂಡು ಹೋಗ್ಬಿಡು. ಗಂಡು ಮನ್ಯಾಗ ಗಂಡನ ಗೊತ್ತ ಚಂದ ತೆಗಿದ್ದು ಬಿಡು, ಜಮ್ ಅಂತಿದ್ದು ಬಿಡಿ ಅವ. ಆದರೂ ಇದು ತಪ್ಪು, ನೀವು ಮಾಡಿದ ತಪ್ಪಲ್ಲನು. ಅದೆಲ್ಲ ನಿನಗೆ ಗೊತ್ತಾಗಿಲ್ಲ, ಇನ್ನೂ ಸಣ್ಣ ಕೆಜಿ ಸುಮ್ಮಿತ್ ಬಿಡ ಆಯ್ತು ನೀನು. ಹೋಗು ಒಳಗೆ ಹೋಗ್ಯವ, ಕೆಲಿನ ಸಕತೈತಿ, ಒಂದಿಟ ಶುಂಠಿ ಹಾಕಿ ಚಾ ಮಾಡ್ಕೊಂಬರು ಹೋಗು. ಎಲ್ಲಿ ಯಾರು ಮುಂದಾರ ಬಾಯ್ ಬಿಟ್ರೆ ಏನು ಮಾಡೋದ್ಲಿ? ಮೊದ್ಲೇಕ ನಮ್ಮ ಮಗಳು ಅರ್ಧಂಬರ್ಧ ಅದಳ. ಅದಕ್ಕೆ ನಾ ಹೇಳಿದ್ದು ಇವತ್ತು ಗಂಟು ಕಿತ್ಕೊಂಡು ಹೋಗೇ ಬಿಡೋನು. ಅನ್ನ ಬರೋಳಗೆ ಜಾಗ ಖಾಲಿ ಮಾಡಿಬಿಡು ನಾವು ಈಗಿನ ಹೇಳ್ಕೊಂಡು. ಆತ್ ನಡಿ ಹಂಗ ಲಗುನು ಹೊಂಡುನು. ಬಡ ಅರಿಬಿ ತುಂಬ್ಕೊಂಡು ಲಗು ನಿಮ್ಮ ಅಣ್ಣ ಬರೋಳಗೆ ಜಾಗ ಖಾಲಿ ಮಾಡು ನಡಿ. ಆತು ಈಗೇನು ನಾನು ತಯಾರು ಅನ್ನಕೇನು? ಇವ್ನು ರೊಕ್ಕ ಇಟ್ಕೊಂಡಾಕಿನ ನಡಿ ರೈಟ್ ಮಂಡಿನ. ಮುಂದೆ ನಮಗೇನು ತೊಂದರೆ ಆಗಂಗಿಲ್ಲ ಹೌದಿಲ್ಲ? ನಮ್ಗೇನಾಗುತ್ತೆ ತೊಂದ್ರಿ? ಎಲ್ಲ ಕಾಗದ ಪತ್ರನ ಅವ್ರ ಕೈ ಕೊಟ್ಟೈತಿ, ಎಲ್ಲ ಅವ್ರ ಕೈ ಕೊಟ್ಟೈತಿ. ಅವ್ರು ಇಟ್ಕೊಂಡು ಜಜ್ಕೊಂಡು ಹೊಡ್ಲಕ್ಕೆ ನಾವೇನು ಮಾಡೋನು? ನಡಿ ಹೋಗುನು. ನಾನು ಬರ್ಬೇಕಾಗಿದ್ದು ಬಾಪ್ತಿ ಎಲ್ಲ ಬಂದುಬಿಡ್ತು. ಇನ್ನೇನೈತಿ? ಅವರು ಹೊಲ ತೊಗೊಂಡವಂಬಲ್ಲ, ರೊಕ್ಕ ಕೊಟ್ಟವಂಬಲ್ಲ, ಅವರು ಇಬ್ರು ಕುಸ್ತಿ ಹಿಡ್ಕೊಂಡು ಕುಂದ್ರು ಅಲ್ರಕ್ಕ. ಯಾ ಲಾಯರ್ಗೂ ಕಡಿಮೆ ಇಲ್ಲಿ ಬಿಡು ನೀನು. ತೆರಿ ಮಾತ್ರ ಜಗ್ಗುಸರ್ ಐತಿ ನಿಂದು. ಮತ್ತು ಅಲ್ಲ ನಮ್ಮದು ರೊಕ್ಕ ಕೊಟ್ಟು ನಮ್ಮ ಮಗಳು ಲಗ್ನ ಮಾಡಿದನು. ಮತ್ತು ಶಂಕ್ರಗೆ ತೊಗೊಂಡ್ರೆ ತೊಗೊಂಡಿದ್ದಿಲ್ಲ, ಅದಕ್ಕೆ ಅದನ್ನು ಹೊಟ್ಟೆಗಿತ್ತ ಇದನ್ನು ಮಾಡಿದ್ದು ನಾನು. ನಮ್ಮ ಮಗಳಿಗೆ ಎಣ್ಣೆ ಆಗಿತ್ತಿಲ್ಲ, ಈಗ ಅದಕ್ಕೆ ಸರಿ ಸಾಟಿ ಆಗ್ತಿಲ್ಲ. ಹೌದೌದು